ಹಾಯ್ ಹಲೋ ನಮಸ್ತೆ. ನೀವು ಸಾಯಿಬಾಬಾ ಭಕ್ತರೇ? ಹಾಗಿದ್ರೆ ಅವರ ಈ 5 ಮಾತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಸಾಯಿಬಾಬಾ ನಂಬಿ ಬಂದ ಭಕ್ತರಿಗೆ ಪ್ರೀತಿ, ಕರುಣೆ ಮತ್ತು ತಾಳ್ಮೆಯ ಮಾರ್ಗ. ಅವರ ಕೆಲವು ಅಮೂಲ್ಯ ಮಾತುಗಳು ಇಂದಿಗೂ ಜನರ ಸಮಸ್ಯೆಗಳಿಗೆ ಪರಿಷ್ಕಾರ ನೀಡುತ್ತಿವೆ. ಸಾಯಿಬಾಬಾರವರ ಅಮೂಲ್ಯವಾದ 5 ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾಯಿಬಾಬಾ ಒಬ್ಬ ಸತ್ಯಸಂತ. ಅವರನ್ನು ನಂಬಿಕೆ, ತಾಳ್ಮೆ ಮತ್ತು ಮಾನವೀಯತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇಂದಿಗೂ ಸಹ ಕೋಟ್ಯಂತರ ಜನರು ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅನೇಕರು ಸಾಯಿಬಾಬಾ ಅವರ ಪವಾಡಗಳನ್ನು ಅನುಭವಿಸಿದ್ದಾರೆ. ಅಲ್ಲದೆ ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪೂಜೆ ಮಾಡುವುದು ಎಂದಲ್ಲ. ನಿರ್ಗತಿಕರಿಗೆ ಸಹಾಯ ಮಾಡುವುದು, ಹಸಿದವರಿಗೆ ಆಹಾರ ನೀಡುವುದು ಮತ್ತು ದುಃಖಿತರ ಮುಖದಲ್ಲಿ ನಗು ತರಿಸುವುದು ಕೂಡ ಒಂದು ವೃತ್ತಿಯ ಭಕ್ತಿ ಎಂದಿದ್ದರು. ಮೊದಲನೇದಾಗಿ, ಒಬ್ಬ ವ್ಯಕ್ತಿಯು ಹೆಚ್ಚು ಸೇವೆ ಮಾಡಿದಷ್ಟು ಅವನು ದೇವರಿಗೆ ಹತ್ತಿರವಾಗುತ್ತಾನೆ ಎಂದು ಸಾಯಿಬಾಬಾ ಹೇಳುತ್ತಾರೆ. ಆದ್ದರಿಂದ ಯಾವಾಗಲೂ ಇತರರಿಗೆ ಸಹಾಯ ಮಾಡುವತ್ತ ಗಮನ ಹರಿಸಿ. ನೀವು ದಿನಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೂ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. 2. ವ್ಯಕ್ತಿಯ ಮನಸ್ಸು ಶಾಂತವಾಗಿರುವುದು ಮುಖ್ಯ. ಆತಂಕ ಮತ್ತು ಭಯ ವ್ಯಕ್ತಿಯ ಮನಸ್ಸಿನಲ್ಲಿದ್ದರೆ ಆ ವ್ಯಕ್ತಿಯು ಒಳಗೆ ದುರ್ಬಲನಾಗಿರುತ್ತಾನೆ ಮತ್ತು ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡಲು ಕಲಿಯಿರಿ. 3. ಜೀವನದಲ್ಲಿ ಶ್ರದ್ಧೆ ಎಂದರೆ ನಂಬಿಕೆ ಮತ್ತು ತಾಳ್ಮೆ. ಏಕೆಂದರೆ ನಂಬಿಕೆ ಮತ್ತು ತಾಳ್ಮೆ ಒಟ್ಟಿಗೆ ಜೀವನವನ್ನು ಸಮತೋಲನಗೊಳಿಸುತ್ತದೆ. ಕಷ್ಟದ ಸಮಯಗಳು ವ್ಯಕ್ತಿಯನ್ನು ಮುರಿಯುತ್ತವೆ, ಆದರೆ ಒಬ್ಬ ವ್ಯಕ್ತಿಗೆ ತಾಳ್ಮೆ ಇದ್ದರೆ ಅವನ ಧೈರ್ಯ ಮುರಿಯುವುದಿಲ್ಲ. 4. ಒಬ್ಬ ವ್ಯಕ್ತಿಯು ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಎಂದು ಸಾಯಿಬಾಬಾ ಹೇಳಿದರು. ಸಾಯಿಬಾಬಾ ಅವರ ಪ್ರಕಾರ ಪ್ರತಿಯೊಂದು ಅನುಭವವು ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಕಲಿಸುತ್ತದೆ. ಆದ್ದರಿಂದ ಕಷ್ಟದ ಸಮಯಗಳಲ್ಲಿಯೂ ಸಹ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಿ. 5. ಪ್ರತಿಯೊಂದು ಕಷ್ಟದ ಸಮಯವೂ ತಾತ್ಕಾಲಿಕ. ಈ ಸಮಯದಲ್ಲಿ ತಾಳ್ಮೆಯಿಂದಿರುವ ಮತ್ತು ದೇವರಲ್ಲಿ ನಂಬಿಕೆ ಇಡುವ ವ್ಯಕ್ತಿ ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ದೇವರು ಯಾವಾಗಲೂ ಆ ವ್ಯಕ್ತಿಗೆ ಸಹಾಯ ಮಾಡುತ್ತಾನೆ. ಅದಕ್ಕಾಗಿಯೇ ಕಠಿಣ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ಭಯವನ್ನು ಬಿಟ್ಟು ಶಾಶ್ವತವಾಗಿ ಅಥವಾ ಶಾಂತವಾಗಿ ಸಮಯವನ್ನು ಎದುರಿಸಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.